ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಬಿ ಖಾತೆಗಾಗಿ ನಗರಸಭೆಗೆ ಮುಗಿಬಿದ್ದ ಜನತೆ. ಇಂದು 50ಕ್ಕೂ ಹೆಚ್ಚು ಮಂದಿಗೆ ಈ ಖಾತೆ ವಿತರಣೆ. ಸರ್ಕಾರ ಎ ಮತ್ತು ಬಿ ಖಾತೆಗಳನ್ನು ಮಾಡಿಸಿಕೊಳ್ಳಲು ಆದೇಶ ಹೊರಡಿಸಿದ್ದ ಬೆನ್ನಲ್ಲೇ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ನಗರಸಭೆಯ ಪೌರಾಯುಕ್ತರು ಮತ್ತು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿ ನಗರದ ವಾರ್ಡ್ಗಳಿಗೆ ತೆರಳಿ ಈ ಖಾತೆ ಮಾಡಿಕೊಳ್ಳಲು ಅಬ್ಬರದ ಪ್ರಚಾರ ಕೈಗೊಳ್ಳುವಂತೆ ಸೂಚಿಸಿದ್ದರು. ಸಚಿವರ ಖಡಕ್ ಸೂಚನೆಯಂತೆ ನಗರಸಭೆಯ ಪೌರಾಯುಕ್ತ GN ಚಲಪತಿ ಮತ್ತು ಸಿಬ್ಬಂದಿ ಈ ಖಾತೆ ಮಾಡಿಕೊಳ್ಳಲು ನಗರದ ಎಲ್ಲ ವಾರ್ಡ್ಗಳಲ್ಲಿ ಅಬ್ಬರದ ಪ್ರಚಾರ ಕೈಗೊಂಡಿದ್ದರಿಂದ ಕಳೆದ ಒಂದು ವಾರದಿಂದ ನಗರಸಭೆಯ ಸಭಾಂಗಣದಲ್ಲಿ ಜನತೆ ಬಿ ಖಾತೆ ಮಾಡಿಸಿಕೊಳ್ಳಲು ಮುಗಿಬಿದ್ದಿದ್ದಾರೆ. ದುಡ್ಡು ಕೊಟ್ಟು ಆಸ್ತಿ ಖರೀದಿಸಿದರೂ ದಾಖಲೆ ಪಡೆಯಲಾಗದ ಹಿನ್ನೆಲೆ ಹಾಗೂ ಮದುವೆ, ಮುಂಜಿ ಮತ್ತಿತರ ಕಷ್ಟ ಸುಖಗಳಿಗೆ ನಿವೇಶನ ಮನೆಗಳು ಮಾರಾಟ ಮಾಡಲಿಕ್ಕೆ ಈ ಖಾತೆ ಅವಶ್ಯಕವಾಗಿರುವುದರಿಂದ ಈ ಖಾತೆ ಇಲ್ಲದ ಪರಿಣಾಮ ನಗರದ ಜನತೆಯಲ್ಲಿ ಅಸಹಾಯಕತೆಯ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಸರ್ಕಾರ ಎ ಖಾತಾ ಮತ್ತು ಬಿ ಖಾತಾ ಹಾಗೂ ಅಧಿಕೃತ ಬಡಾವಣೆಗಳಲ್ಲಿರುವ ಆಸ್ತಿಗಳಿಗೆ ಈ ಆಸ್ತಿ ಸೃಜನೆ ಮಾಡಲು ಇತ್ತೀಚೆಗೆ ಆರಂಭಿಸಿರುವ ಬಿ ಖಾತೆ ಅಭಿಯಾನದಿಂದ ಈ ಖಾತೆಗಳನ್ನು ಮಾಡಿಸಿಕೊಳ್ಳಲು ನಗರದ ಕಟ್ಟಡ ಮತ್ತು ನಿವೇಶನ ಮಾಲೀಕರು ನಾ ಮುಂದು ನೀ ಮುಂದೆಂದು ನಗರಸಭೆಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ನಗರಸಭೆಯ ಸಭಾಂಗಣದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಜನರಿಂದ ತುಂಬಿ ಹೋಗಿದೆ. ಇನ್ನು ಬಿ ಖಾತೆ ಅಭಿಯಾನದಲ್ಲಿ ಆಸ್ತಿ ಮಾಲೀಕರು ಮಧ್ಯವರ್ತಿಗಳು ಮೊರೆ ಹೋಗದೆ ಮಧ್ಯವರ್ತಿಗಳನ್ನು ನಂಬದೆ ನೇರವಾಗಿ ನಗರಸಭೆಗೆ ಬಂದು ಬಿ ಖಾತೆಗೆ ಈ ವರ್ಷದ ಮಾತ್ರ ಹೆಚ್ಚುವರಿ ತೆರಿಗೆಯನ್ನು ಪಾವತಿ ಮಾಡಿ ಈ ಖಾತೆ ಮಾಡಿಸಿಕೊಳ್ಳಲು ನಗರಸಭೆ ಪೌರಾಯುಕ್ತರು ಸೂಚಿಸಿದ್ದ ಹಿನ್ನೆಲೆಯಲ್ಲಿ ಖಾತೆಗೆ 25ರಿಂದ 50 ಸಾವಿರಗಳನ್ನು ಮಧ್ಯವರ್ತಿಗಳಿಗೆ ಪಾವತಿ ಮಾಡುತ್ತಿದ್ದ ಜನತೆ ಇದೀಗ ಹಣ ಉಳಿತಾಯದ ಹಿನ್ನೆಲೆಯಲ್ಲಿ ಖಾತೆ ಮಾಡಿಸಿಕೊಳ್ಳಲು ನಗರಸಭೆಯ ಕಚೇರಿ ಮುಂದೆ ಮುಗಿಬೀಳಲು ಕಾರಣವಾಗಿದೆ. ಇಂದು ಸುಮಾರು 50ಕ್ಕೂ ಹೆಚ್ಚು ಮಂದಿಗೆ ಈ ಖಾತೆಗಳನ್ನು ನಗರಸಭೆಯ ಪೌರಾಯುಕ್ತ GN ಚಲಪತಿರವರು, ನಗರಸಭೆಯ ಉಪಾಧ್ಯಕ್ಷರು ಸೇರಿದಂತೆ ನಗರಸಭೆಯ ಸದಸ್ಯರ ಮೂಲಕ ಜನತೆಗೆ ಈ ಖಾತೆಗಳ ದಾಖಲೆಗಳನ್ನು ವಿತರಿಸಿದರು. ದಾಖಲೆ ಪಡೆದ ಹಲವಾರು ಮಂದಿ ಸರ್ಕಾರದ ಆದೇಶ, ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರ ಸೂಚನೆ ಮತ್ತು ಸಹಕಾರ ಹಾಗೂ ನಗರಸಭೆ ಅಧಿಕಾರಿಗಳ ಜವಾಬ್ದಾರಿ ವಹಿಸಿ ಒಂದು ವಾರದಲ್ಲಿ ಖಾತೆ ನೀಡಿದ್ದಕ್ಕೆ ಕೃತಜ್ಞತೆ ಸಹ ಸಲ್ಲಿಸಿದರು.
ನಾವು ಒಂದು ವಾರ ಆಗಿತ್ತು ಇದು ಖಾತೆಗಾಗಿ, ಇವತ್ತು ಕೊಟ್ಟಿದ್ದಾರೆ. ಕಮಿಷನರ್ ಒಳ್ಳೆ ಕೆಲಸ ಮಾಡಿಸ್ತಾ ಇದ್ದಾರೆ. ಅದೆಷ್ಟು ಬಂತು ಖರ್ಚು ಎಷ್ಟು ಬಂತು ಅದಕ್ಕೆ? ಇಲ್ಲ ಸರ್, ಇದು ಇಸ್ಕೊಂಡಿದ್ದು ಖರ್ಚು ಆಗಿದೆ. ನಾಗರಾಜ್ ಟ್ಯಾಕ್ಸ್ ಅಪ್ಡೇಷನ್ ಕೊಟ್ಟು ತಿಂಗಳಾಯಿತು ಕೊಟ್ಟು ಇವತ್ತು ಬಂದಿದೆ. ಫೆಬ್ರವರಿ 10 ತಾರೀಕು ಕೊಟ್ಟು ಮಾರ್ಚ್ 3ನೇ ತಾರೀಕು ದುಡ್ಡು ಯಾರು ಕೊಟ್ಟಿದ್ರೆ ಯಾರು? ಎಷ್ಟು ಬಂದು ಖರ್ಚು? ಏನು ಖರ್ಚು ಬಂದಿಲ್ಲ, ಟ್ಯಾಕ್ಸ್ ಕಟ್ಟಿಲ್ಲ, 100 ರೂಪೀಸ್ ಮಾತ್ರ ಖರ್ಚು ಬಂದಿದೆ. ಏನು ನಿಮ್ಮ ಹೆಸರು? ನಾಗರಾಜ್ ಇತಿಹಾಸ ಭಾಷಾ ಚಿಂತಾಮಣಿ ಆಗಿರೋದ್ರಿಂದ ನಮಗೆ ಈ ಖಾತೆ ಆಗಿ 8 ದಿನ ಆಯಿತು. ಈ ಖಾತೆ ಬಿ ಖಾತೆ ಮಾಡಿ ಸಚಿವರು ಮತ್ತು ನಮ್ಮ ಕಮಿಷನರ್ ಅವರು ಈ ಸೇವೆಯನ್ನು ನಮ್ಗೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದ ಕೇಳ್ತೀನಿ ನಾನು. ಎಷ್ಟು ದಿವಸ ಆಯಿತು? 1 ವಾರ ಆಯಿತು ಆಗಿ, ಇವತ್ತು ನಮ್ಗೆ ಕೊಟ್ಟಿದ್ದಾರೆ. ಹೀಗೆ ಎಲ್ಲರೂ ಬಂದು ಇದು ಅವಕಾಶ ಇದೆ, ಎಲ್ಲರೂ ಬಂದು ಇದು ಚೆನ್ನಾಗಿ ಇದು ಮಾಡ್ಕೊಂಡು. ದುಡ್ಡು ಏನೋ ಖರ್ಚಾಗುತ್ತೆ? ದುಡ್ಡೇನು ಖರ್ಚಾಗೋದಿಲ್ಲ, ಫ್ರೀಯಾಗಿ ಎಲ್ಲ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ ಸಚಿವರು. ఏం పెట్టుకొచ్చింది ఆఫీస్ కందాయం అప్డేట్ ఎన్ని నెలలు చేసేసరి ఇచ్చేసరా? ఏదో దుడ్లు ఏమైనా ఖర్చు అయినా? ದುಡ್ಡು ಇಚ್ಚಿಂಡವಾ? ಎಲ್ರಿಗೂ ನಮಸ್ಕಾರ. ನಮ್ಮ ಸಚಿವರು ಫ್ರೀ ಖಾತೆ ಮಾಡಿಕೊಡ್ತಾರೆ, ನಾವು ಮಾಡಿಕೊಡ್ತೀವಿ. ಎಲ್ಲರೂ ಬಂದು ಮಾಡಿಕೊಂಡು ಹೋಗಿ ಸಹಕಾರ ಮಾಡಿಕೊಡ್ತೀವಿ. ನಾನು ಮಾಜಿ ಅಧ್ಯಕ್ಷ ನಗರಸಭೆ ಇಂಟರ್ನ್ಯಾಷನಲ್ ಸೇವೆ ಸಲ್ಲಿಸಿದ್ದೀನಿ. ಈಗ ಈ ನಗರಸಭೆಯಲ್ಲಿ ಈ ಸುತ್ತು ಈ ಖಾತೆ ಎ ಖಾತೆ ಬಿ ಖಾತೆ ಅಂತ ಮಾಡ್ತಾ ಇದ್ದಾರೆ. ಅದಕ್ಕೆ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇತ್ತು. ಕೆಲವು ಸಾರ್ವಜನಿಕರು ಕಮಿಷನರ್ ಸಾಹೇಬರು ಈ ಸುತ್ತು ಮಾಡ್ತಾ ಇಲ್ಲ ಅಂತ ಆರೋಪ ಅವ್ರ ಮೇಲೆ ಇತ್ತು. ಆದರೆ ಅದರ ಸಲುವಾಗಿ ನಮ್ಮ ಶಾಸಕರ ಮೇಲೆ ಇತ್ತು. ಈಗ ಸರ್ಕಾರದಲ್ಲಿ ಆದೇಶ ಮಾಡಿ ಎ ಖಾತೆ ಬಿ ಖಾತೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ಕಾರ. ಅದರ ಸಲುವಾಗಿ ನಮ್ಮ ಮಂತ್ರಿಗಳು ಸುಧಾಕರ್ ಸಾಹೇಬರು ಹಾಗೂ ಪೌರಾಯುಕ್ತರು ಇಬ್ಬರು ಕೂತ್ಕೊಂಡು ಎಲ್ಲ ಸಾರ್ವಜನಿಕರಿಗೂ ಈ ಸದುಪಯೋಗ ಮಾಡಿಕೊಳ್ಳಿ, ಎ ಖಾತೆ ಬಿ ಖಾತೆ ಮಾಡಲು ನಗರಸಭೆ ಅವಕಾಶ ಮಾಡಿಕೊಟ್ಟಿದೆ ಅಂತೇಳಿ ಎಲ್ಲರೂ ಸಾರ್ವಜನಿಕರಲ್ಲಿ ಎಲ್ರಿಗೂ ಅರಿವು ಮೂಡಿಸ್ತಾ ಇದ್ದಾರೆ ಪೌರಾಯುಕ್ತರು, ಚಲಪತಿ ಸಾಹೇಬರು. ಅದೇ ರೀತಿ ಯಾರೇ ಆಗಲಿ ಬಂದು ನಗರಸಭೆಯಲ್ಲಿ ಆ ಕಾನೂನುಬದ್ಧವಾಗಿ ಏನು ಫೀಸ್ ಕಟ್ಟಬೇಕಾಗಿರುತ್ತೆ ಅದು ಮಾತ್ರ ಕೊಟ್ಟು, ಯಾರಿಗೇ ಆಗಲಿ ಬ್ರೋಕರ್ ಮುಖಾಂತರ ಆಗಲಿ ಇಲ್ಲ ಲಂಚ ಕೊಡೋದಾಗಲಿ ಇವೆಲ್ಲ ಯಾರು ಏನು ಮಾಡ್ತೀರಾ ನೇರವಾಗಿ ಬಂದು ಕಮಿಷನರ್ ಸಾಹೇಬ್ರ ಹತ್ರ ಮಾತಾಡಿ ಇವೆಲ್ಲ ಎ ಖಾತೆ ಬಿ ಖಾತೆ ಮಾಡಿಸ್ಕೊಂಡು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ಸಾರ್ವಜನಿಕ ಚಿಂತಾಮಣಿ ನಗರಸಭೆ ಸಾರ್ವಜನಿಕ